2023ನೇ ಇಸವಿ ನವೆಂಬರ್ ತಿಂಗಳಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತೆ ಅಸ್ತಿತ್ವಕ್ಕೆ ಬಂತು. ಜಸ್ಟಿಸ್ ಎಲ್ ನಾರಾಯಣಸ್ವಾಮಿ ಅವರು ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಧ್ಯಕ್ಷರಾಗಿ, ನಾನು ಮತ್ತು ಎಸ್.ಕೆ. ಮುಂಡಿಗುಡಿಕ ಅವರು ಸದಸ್ಯರಾಗಿ ನಾವು ಅಧಿಕಾರ ಸ್ವೀಕರಿಸಿಕೊಂಡೆವು. ನಮ್ಮ ಆಯೋಗದಲ್ಲಿ 2023 ಫೆಬ್ರವರಿಯಿಂದ 2023 ನವೆಂಬರ್ವರೆಗೆ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇತ್ತು. ಆದರೆ ಕೇಸ್ಗಳು ಇತ್ಯರ್ಥ ಆಗ್ತಾ ಇರಲಿಲ್ಲ, ಅಧ್ಯಕ್ಷರು ಸದಸ್ಯರು ಇಲ್ಲದ ಕಾರಣ. ಹಾಗಾಗಿ ಪೆಂಡೆನ್ಸಿ ತುಂಬ ಜಾಸ್ತಿ ಇತ್ತು. ಸುಮಾರು 8,000ದಷ್ಟು ಕೇಸ್ಗಳು ಆಗ ಬಾಕಿ ಇತ್ತು. ಈ ಬಾಕಿ ಇರುವ ಕೇಸ್ಗಳನ್ನು ಶೀಘ್ರ ಇತ್ಯರ್ಥಪಡಿಸುವ ಉದ್ದೇಶ ಇಟ್ಟುಕೊಂಡು ಮತ್ತು ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಯಾವ ರೀತಿ ಮಾನವ ಹಕ್ಕುಗಳ ಸಂರಕ್ಷಣೆ ಆಗ್ತಾ ಇದೆ ಅಂತ ಹೇಳುವುದನ್ನು ನೋಡಿಕೊಳ್ಳಲಿಕ್ಕೆ ಮತ್ತು ದೂರುದಾರರು ಬೆಂಗಳೂರಿಗೆ ಬರುವುದನ್ನು ಕಡಿಮೆ ಮಾಡಲಿಕ್ಕೆ ಉದ್ದೇಶದಿಂದ ಇಟ್ಟುಕೊಂಡು ನಾವು ಜಿಲ್ಲೆಗಳಲ್ಲಿ ನಮ್ಮ ಪ್ರೊಸೀಡಿಂಗ್ಸನ್ನು ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದೆವು. ಯಾಕೆಂದರೆ ಜಿಲ್ಲೆಗಳಲ್ಲಿ ಬಂದು ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ಅಲ್ಲಿಯೇ ಇತ್ಯರ್ಥಪಡಿಸಿದರೆ, ಮುಖ್ಯವಾಗಿ ನಾವು ಕೇಸ್ಗಳಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಆದ ಕೂಡಲೇ ಇಲಾಖೆ ಅಧಿಕಾರಿಗಳಿಂದ ಅದರ ಬಗ್ಗೆ ರಿಪೋರ್ಟ್ ಕೇಳ್ತೇವೆ. ಆ ರಿಪೋರ್ಟ್ಗಳು ಸಕಾಲದಲ್ಲಿ ಬಂದಿರುವುದಿಲ್ಲ. ಸಕಾಲದಲ್ಲಿ ರಿಪೋರ್ಟ್ ಬಂದರೆ ನಮಗೆ ಕೇಸ್ಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಸುಲಭ ಆಗ್ತದೆ. ನಾವು ಜಿಲ್ಲೆಗೆ ಭೇಟಿ ನೀಡಿದರೆ ಅದಕ್ಕೆ ಅವರು ಸಿದ್ಧರಾಗ್ತಾರೆ. ಒಂದು ವೇಳೆ ಬಾರದೇ ಇದ್ದ ಯಾರೂ ರಿಪೋರ್ಟ್ ಕೊಡದಿದ್ದರೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅವರಿಂದ ಯಾಕೆ ರಿಪೋರ್ಟ್ ಬಂದಿಲ್ಲ ಅಂತ ಕೇಳಿ ರಿಪೋರ್ಟ್ಗಳನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಕಂಪ್ಲೇಂಟ್ಗಳು ಕೂಡ ಪದೇ ಪದೇ ಬೆಂಗಳೂರಿಗೆ ಬಂದು ನಮ್ಮ ಕಂಪ್ಲೇಂಟ್ ಯಾವ ಹಂತದಲ್ಲಿದೆ ಅಂತ ಕೇಳುವುದನ್ನು ಕೂಡ ತಪ್ಪಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ಈ ಜಿಲ್ಲೆಗೆ ನಾವು ಈ ಜಿಲ್ಲೆಗಳಲ್ಲಿ ಪ್ರೊಸೀಡಿಂಗ್ಸನ್ನು ಕಂಡಕ್ಟ್ ಮಾಡೋದಕ್ಕೆ ಆರಂಭಿಸಿದೆವು. ಸುಮಾರು 25 ಜಿಲ್ಲೆಗಳು ಈಗಾಗಲೇ ನಾವು ಕವರ್ ಮಾಡಿದ್ದೇವೆ. ಇನ್ನು ಇವತ್ತು ಮಂಗಳೂರು ಮತ್ತು ನಾಳೆ ಉಡುಪಿ ಜಿಲ್ಲೆಯು ಕವರ್ ಆಗ್ತದೆ. ಮತ್ತು 3 ಜಿಲ್ಲೆಗಳು ಮಾತ್ರ ಉಳ್ಕೊಳ್ತಾರೆ ಬೆಂಗಳೂರು ಬಿಟ್ಟು. ನಾನು ಈಗಾಗಲೇ ಹೇಳಿದಾಗ ನಮ್ಮ ಮಾನವ ಹಕ್ಕುಗಳ ಆಯೋಗಕ್ಕೆ ಯಾವುದೇ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಕಚೇರಿಗಳು ಇರುವುದಿಲ್ಲ. ಆದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಕೆಲವು ಸಂಘ ಸಂಸ್ಥೆಗಳು ಮಾನವ ಹಕ್ಕುಗಳ ಕೌನ್ಸಿಲ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಪರಿಷತ್ತು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಈ ರೀತಿಯಾದಂಥ ಫೇಕ್ ಹೆಸರುಗಳನ್ನು ಇಟ್ಟುಕೊಂಡು ಸಂಘ ಸಂಸ್ಥೆಗಳು ಕೆಲವು ರಿಜಿಸ್ಟರ್ ಆಗಿರ್ತದೆ, ಕೆಲವು ರಿಜಿಸ್ಟರ್ ಆಗದೆ ಲೆಟರೇಟ್ ಮತ್ತು ವಿಸಿಟಿಂಗ್ ಕಾರ್ಡ್ಗಳನ್ನು ಇಟ್ಟುಕೊಂಡು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹೋಗಿ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುವುದು ಮತ್ತು ಅವರಿಗೆ ಒಂದು ಥರದ ಅವರಿಗೆ ಬೆದರಿಕೆಯನ್ನು ಒಡ್ಡುವುದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಅಂಥ ಸಂಘ ಸಂಸ್ಥೆಗಳ ವಿರುದ್ಧ ಕೇಸ್ಗಳನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆಯನ್ನು ಕೂಡ ಕೇಳಿಕೊಂಡಿದ್ದೇವೆ. ಅಧಿಕಾರಿಗಳು ಕೂಡ ಯಾರು ಅಂತ ಬಂದು ಅವರಿಗೆ ಧಮಕಿಗಳನ್ನು ಏನಾರು ಹಾಕಿದರೆ ಅಥವಾ ತಮ್ಮ ನ್ಯಾಯಯುತವಾಗಿ ಕೆಲವು ಸಂಸ್ಥೆಗಳು ಇರ್ಬೋದು, ನ್ಯಾಯಯುತವಾಗಿ ಬೇಡಿಕೆಯನ್ನು ತಗೊಂಡು ಬಂದರೆ ಅಂಥ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅಧಿಕಾರಿಗಳಿಗೆ. ಆದರೆ ಯಾರು ಇಂಥ ಫೇಕ್ ಸಂಸ್ಥೆಗಳು ಬಂದು ಕೆಲವು ಕೆಟ್ಟ ಉದ್ದೇಶದಿಂದ ಬಂದು ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ಮಾಡೋದು ಇಂಥದ್ದು ಬಂದರೆ ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಅಂತ ಕೇಳಿಕೊಂಡಿದ್ದೇವೆ. ತಾವು ಕೂಡ ತಮ್ಮ ಗಮನಕ್ಕೆ ಅಂಥದ್ದು ಬಹಳ ಪ್ರಕರಣಗಳು ಬರ್ಬೋದು ಅಂಥ ಸಂಸ್ಥೆಗಳು ಇರೋದು. ಯಾಕೆಂದರೆ ವಾಹನದಲ್ಲಿ ಕೂಡ ನಾಮಫಲಕವನ್ನು ಹಾಕ್ತಾರೆ ಮತ್ತು ಆ್ಯಂಬುಲೆನ್ಸನ್ನು ಯೂಸ್ ಮಾಡಿಕೊಂಡು ಓಡಾಡ್ತಾರೆ. ಅಂಥದ್ದು ಬಂದರೆ ದಯವಿಟ್ಟು ಅದನ್ನು ತಾವು ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತರಬಹುದು, ನಮ್ಮ ಆಯೋಗದ ಗಮನಕ್ಕೆ ಕೂಡ ತರಬಹುದು. ನಾವು ಅದನ್ನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಈಗ ಮಾನವ ಹಕ್ಕುಗಳ ಪ್ರಕರಣ ಉಲ್ಲಂಘನೆ ಪ್ರಕರಣಗಳಲ್ಲಿ ಕೆಲವರು ದೂರು ನೀಡದೇ ಇರ್ಬೋದು, ಅದು ಉಲ್ಲಂಘನೆ ಆಗಿರ್ತದೆ. ಬಟ್ ತಮ್ಮ ಗಮನಕ್ಕೆ ಅಥವಾ ತಮ್ಮ ನಜರಿಗೆ ಅದು ಬಂದಾಗ ತಾವು ಅದ್ರ ಬಗ್ಗೆ ಒಂದು ಪೇಪರಲ್ಲಿ ಒಂದು ಪಬ್ಲಿಷ್ ಮಾಡಿ ಅದರದ್ದು ಒಂದು ಫೋಟೋ ಅಥವಾ ನಮ್ಮ ವಾಟ್ಸಪ್ಗೆ ಹಾಕಿದರೆ ಅಥವಾ ಪೇಪರ್ ಒಂದು ನಮಗೆ ಕಳಿಸ್ಕೊಟ್ರೆ ಅದ್ರ ಮೇಲೆ ನಾವು ಸ್ವಯಂ ಪ್ರೇರಿತ ದೂರರ್ಜಿನ ದಾಖಲು ಮಾಡಿಕೊಂಡು ಆ ಉಲ್ಲಂಘನೆ ಪ್ರಕರಣದಲ್ಲಿ ಸರಿಯಾದ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ.